ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಏನು ಮಾಡ್ತಾ ಇದ್ದೀನಿ ನೀವು ಇಲ್ಲಿ? ಯಾಕೆ ಎಲ್ಲಿ ಹಿಡಿತಾ ಇದ್ದೀರಾ? ಹಾಂ, ನಗಡು. ಹಾಂ, ಸೀರಿಯಸ್ ಆಗ ಆ ಕಡೆ ಕಡೆ ಹಂಗೆ ಒಳಗಡೆ ಕುಂಬ ನಂಗೆ ನಗಡು. ಹಾಗೆ ನಮ್ಮನೆಯವರು ಒಂದು ಶಾರ್ಟ್ ಮೂವಿ ಮಾಡ್ತಾಯಿದ್ರು, ಸುಳ್ಳಿನ ಫಲ ಅಂತ. ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ, ಮೇಕಿಂಗ್ ವಿಡಿಯೋ ಥರ. ಇದು ಅಪ್ಲೋಡ್ ಆಗಿದೆ, ಸುಳ್ಳಿನ ಫಲ ಅಂತ. ಸತೀಶ್ ಹಿರೇಗೌಡ ಫಿಲ್ಮ್ ಚಾನಲ್ ಅಂತ ಹೇಳಿ ಯೂಟ್ಯೂಬಲ್ಲಿದೆ, ಹೋಗಿ ಸರ್ಚ್ ಮಾಡ್ಬೋದು. ಶೂಟಿಂಗ್ ನಡೀತಾ ಇದೆ ಇವಾಗ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ. ಹಂಗೆ ಬಾಯಿನ ತಕೊಂಡು ಹೋಗಬೇಕು ಹೋಗ್ತಾನೆ. ಹಂಗೆ ಹಂಗೆ ನೋಡ್ಬಿಟ್ಬೇಕಾದ್ರೆ ಲೈಟಾಗಿ ಒಂದು ಸ್ವಲ್ಪ ಕನ್ನಿ ಸ್ಮೈಲು ತಗೊಂಡು ಗಣಿಸಂಗೆ, ಆಯ್ತಾ? ನಿಧಾನಕ್ಕೆ ಯಾರು ಇಲ್ಲ ಅನ್ನೋದನ್ನ ನೋಡ್ಕೊಂಡು ಗಣಿಸೋದು, ಆಯ್ತಾ? ಇದು 3ನೇ ಸರಿ. ಈಗಲೂ ಒಂಚೂರು ಆ ಕಡೆ ಈ ಕಡೆ ಗಮನ ಹರಿಸು. ಹಾಂ, ಆ ಕಡೆ ಕೈ ಏನು, ಆ ಕಡೆ ಹಿಂಗೆ ನೋಡ್ತಾನೆ ಅಂಟಿಸ್ಬೇಕು. ಹಾಂ ಹಾಂ, ಹಂಗೆ ಇಡಬೇಕು. ನೀನು ಒಂದು ಕೈಯಲ್ಲಿ ಹೆಂಗಂತ ಗೊತ್ತಾ? ನಮ್ಮಲ್ಲಿ ಆ್ಯಕ್ಚುಲಿ ಇದೊಂದು ದೊಡ್ಡ ಮಿರರ್ ಆಗಿಬಿಟ್ಟಿದೆ. ಎಲ್ಲ ಬಂಡವಾಳ ಇಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಮೇಕಪ್ ಮಾಡ್ಕೊಬಂದ್ರೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಹೇಳಿ. ಇವರು ಶೂಟಿಂಗಿಗೆ ರೆಡಿ ಆಗಿದ್ದಾರೆ, ಯಾವುದೋ ಮದುವೆಗೆ ರೆಡಿ ಆಗಿದ್ರು. ಹಾಗೆಯೇ ಇವ್ರ ಕೈಲೂ ಒಂದು ಆ್ಯಕ್ಟ್ ಮಾಡಿಸ್ಬಿಡೋಣ ಅಂತ ಹೇಳಿ, ಜನ ಬೇಕಾಗಿತ್ತಲ್ಲ, ಸೊ ಮಾಡಿಸ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಶೂಟಿಂಗ್ ನಡೀತಾ ಇರೋದು. ಆ್ಯಕ್ಟಿಂಗ್ ಹೇಳ್ಕೊಡ್ತಾ ಇರೋದು. ನೀವು ಚುಂಗಮ್ ತಿಂತಿದ್ರಿ ನಂಗೆ ಕೊಡಿ ಅಂತ. ಇದು ಆ್ಯಕ್ಚುಲಿ ನೋಡಿ, ನಾವು ನಮ್ಮ ಪಪ್ಪವ್ರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟವಲ್ಲ, ಆ ಶರ್ಟ್ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ? ಎರಡೂ ಒಂದೇ ಕಲರ್ ಇರಲಿಲ್ಲ, ಒಂದು ಗ್ರೇ ಇತ್ತು, ಒಂದು ಬ್ಲೂ ಇತ್ತು. ಬಟ್ ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಡ್ಯಾಡಿಗಿದೆ. ಶೂಟಿಂಗ್ ನಡೀತಾ ಇದೆ. ಆ್ಯಕ್ಚುಲಿ ಮಕ್ಳಿಗೆ ಹೊಡೆಯೋ ಥರ ಮಾಡಿ ಅಳಿಸ್ಬೇಕು. ನಮ್ಮ ಡ್ಯಾಡಿ ಸೀರಿಯಸ್ಸಾಗಿ ಹೊಡಿತಾರೆ. ಹೋಗಿ ಮನೇನೆ ಹಿಂಗೆಲ್ಲ ಆಡ್ಬೇಡ ಶೂಟಿಂಗ್ ಟೈಮಲ್ಲಿ. ಮನೇನೆ ನೀನು ಡೈರೆಕ್ಟ್ರಿ ಮಗಳೇ, ಅಳ್ಬೇಕು. ನಮ್ಮ ಚಿಕ್ಕ ಜೋರ ಪಾಪ ಸುಮ್ಮನೆ ಹೊಡೆಯೋದಂದ್ರೆ. ಶೂಟಿಂಗಿಗೆ ಮಗಳೇ, ಸಾರಿ ಮಗಳೇ, ಎಲ್ಲವ ಹಾಂ. ಅಕ್ಕ ಜುಟ್ಟು ಕಟ್ಬಿಟ್ಟಿದ್ಯಾ? ಮಗಳು ಬಿಟ್ಟು ಹೋಗ್ತೀಯಾ? ಮಗಳು ಬೇಡ ಕಣೆ, ಮಗಳು ಪ್ಲೀಸ್ ನನ್ನ ಬಿಟ್ಟು ಹೋಗ್ಬಿಟ್ಟೆ ಕಣೆ. ಮದುವೆಗೆ ಹೊರಟಿದ್ರು ಇವರು. ನಮ್ಮಮ್ಮ ನೋಡಿ ಮಕ್ಳಿಗೆ ಹೊಡಿದಂಗೆ ಜೋರು ಮಾಡ್ತಾ ಇರೋದು ನೋಡ್ತಾ ಇದೆ. ಮತ್ತೇನಾರು ಜೋರು ಮಾಡ್ತಾರಂತ ಆಚೆಯಿಂದ ಬರುತ್ತೆ.
ಅಲ್ಲಿ ಬಂತು ಓಟ್ ನಿನಗೂ ಬೀಳ್ತಾವ ಮಗ, ಅಲ್ಲಿ ಜೋರು ನಿನಗೂ ಬೀಳ್ತಾವೆ. ಜೋರು ಮಾಡಿ ಡ್ಯಾಡಿ ಹಂಗೇನೆ. ಬಂದಿದೆ ಪಾಪ, ಆದ್ರೆ ಬೈಕ್ ಹತ್ರ ಬೇಡ, ಬನ್ನಿ ಇಲ್ಲಿ ಬೇರೆ ಕಡೆ ಮಾಡೋಣ. ಮಕ್ಳಿಗೆ ಹೊಡಿಯಂಗಿಲ್ಲ. ಇನ್ನು ಬಿಸಿಲು ಬಿಸಿಲು ಪಪ್ಪನ ಮುಖ ಕರ್ರ ಕಾಣ್ತದೆ. ಈ ಕಡೆಯಿಂದ ಬನ್ನಿ ಪಪ್ಪ. ಅವ್ನು ನನಗೆ ತಕ್ಕ ಪಪ್ಪ ತಿರುಗಿ ನೋಡ್ಬಿಟ್ಟು ಆಮೇಲೆ ಹೋಗಿ ಸಡನ್ ಆಗಿ ಹೋಗಕ್ಕೆ ಹೋಗ್ಬಿಡಿ. ಆಯ್ತಾ? ಮಾಡಿ ಆಮೇಲೆ ಮಾಡ್ಬಿಟ್ಟು ಬರೋ ಹಿಂಗೆ ಹೋಗತ್ತಾರ ಅಷ್ಟು ಮಾಡಿ ಅಲ್ಲಿಂದ ಬನ್ನಿ ಅಷ್ಟೇ. ಚುಪ್ಪಿ ನೀನ್ ಬೇಡ ಬೈ. ಏ ಬಾ ಈಚೆ ಪುಟ್ಟಣ್ಣ. ಶೂಟಿಂಗ್ ಶೂಟಿಂಗ್. ಆ ಬೈಕನ್ ಬನ್ನಿ ಇರುತ್ತೆ ಕಡೆ. ಓಯ್ ನಮ್ಮ ಚಿಕ್ಕವಂದ್ರ ಆಗ ನೋಡಿ ಮದ್ವೆಗೆ ನಮ್ಮ ಅಮ್ಮ ಪಾಪ ರೆಡಿಯಾಗಿ ನಿಂತಿದ್ದಾರೆ. ಪಾಪ ಶೂಟಿಂಗ್ ನಡ್ತಾ ಇದೆ. ಏ ಒಳಗೆ ಹೋಗ್ಬೇಕಂತೆ ಬನ್ರು. ಏ ಒಳಗೆ ಹೋಗ್ಬೇಕಂತೆ ಶೂಟಿಂಗ್ ನಡೀತಿದೆ. ಏ ಬನ್ರು ಬಾ. ಚಾಕ್ಲೇಟ್ ಬಂತೀನಿ ನಾನು ಬಾರೆ. ಹಂಗೆ ಎದುರಿಸಿದ್ರೆ ಮಾತ್ರ ಅವ್ರು ಹೋಗೋದು. ಹಾಂ ಏನ್ ಮಾಡ್ತಾ ಇದೀನಿ ನೀವು ಇಲ್ಲಿ? ಎಲ್ಲಿ ಹಿಡಿತಾ ಇದ್ದೀರಾ? ಕ್ಯಾಮ್ರಾದಲ್ಲ ಬರ್ತೈತೆ ನಿಮ್ದು. ನಾವು ಬರ್ತೀವಿ ರೀ ಕ್ಯಾಮ್ರಲ್ಲಿ. ಇಲ್ಲ ಇಲ್ಲ ಸೂರ್ಯ ಈ ಕಡೆ ಬನ್ನಿ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸೂರ್ಯನ ಮುಖನ ಅವ್ನ ಮುಖದ ಮೇಲೆ ರಿಫ್ಲೆಕ್ಟ್ ಮಾಡಬೇಕು. ಅದೇ ಮೊದಲಿಂದ ಮಾಡೋ ನಗತ್ತಾರ. ಹಾಂ ಹೊಡಿತಿರೋಗಿ ನಗಡು ಹೋಗಿ ಹೊಡಿತಿರೋದು ನೋಡಿ ನಗಡ್ಬೇಕು ನೀನು ಅದನ್ನ. ಹಾಂ ನಗಡು. ಹಾಂ ಈಗ ಸೀರಿಯಸ್ ಆಗ ಆ ಕಡೆ ಕಡೆ ಹಂಗೆ ಒಳಗಡೆ ಕುಂಬ ನಂಗೆ ನಗಡು. ಇಲ್ಲ ನನ್ನ ಮಗಳು ಈ ಕೆಲಸ ಮಾಡ್ತಾಳೆ. ಇನ್ನೊಂದು ನಗಡ್ತಿ ಇನ್ನೊಂದು ಸರಿ ಹಂಗೆ ಮಾಡು. ಮಗಳು ಸೀರೆ ಹಂಗೆ ಆಟ ಆಡ್ಬೇಕು. ಹ್ಞೂ ಸರಿ ಆಯ್ತು ಬೇಡ ಆಮೇಲೆ ಬಾರೆ ಹೋಗಿ ಕ್ಲೀನಾಗಿ ಇಟ್ಕೊ ಮಗ್ಳು. ಡ್ಯಾಡಿ ಗುಡ್ ಅನ್ಬೇಕು. ಪ್ಲೀಸ್ ಚಿಕ್ಕ ಬಿಡಾಕ ಆಮೇಲೆ ಕತ್ತ. ಸಾರಿ ಸಾರಿ ಕಣೆ. ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅಷ್ಟೊಂದು ನಗಡ್ಬೇಡ ಇಲ್ಲಿ ಸುಮ್ಮನೆ ನಗಾಡ್ತಿದ್ದವು ನಿಂತ್ಬಿಟ್ಟು ಅನ್ನ ಹಿಂಗನ್ನು ಹಂಗೆ ಅಷ್ಟೇ ಅಷ್ಟೇ. ಹಾಂ ನಗಾಡು ಮೊದಲಿಂದ ಸಡನ್ನಾಗಿ ಸ್ಟಾಪ್ ಆಗು. ಆ ಕಡೆ ಕಡೆ ನೋಡಿ ಮತ್ತೆ ಸುಮ್ಮನೆ ನಗಾಡು ಅವ್ರು ನೋಡಿ. ಒಂದೇ ಆಟ ಆಡ್ಕೊಂತಿದೆ. ಇವತ್ತು ನನ್ನ ಮಗಳಿಗೆ 2 ತಿಂಗಳು. ನನ್ನ ಮಗನಿಗೆ ಕೇಕ್ ಕಟ್ ಮಾಡೋಣ ಬಂಗಾರಿ. ಬನ್ನಿ ಕೇಕ್ ಕಟ್ ಮಾಡೋಣ. ಅಜ್ಜ ನಿನ್ನೆ ಬರುವಾಗ ಅಶನಿಂದ ಕೇಕ್ ತಗೊಬಂದಿದ್ದಾರೆ. ಆಕ್ಚುಲಿ ನಿನ್ನೆ ಸುಮ್ಮನೆ ಪಾಪ ಎನ್ಕೋ ಹಿಂಗೆ ಮಕ್ಕಳೆಲ್ಲ ನಾವೆಲ್ಲ ಇದೀವಲ್ಲ ಅಂತ ಹೇಳಿ ಕೇಕ್ ತಗೊಬಂದಿದ್ರು ತಿನ್ನಕ್ಕೆ ಅಂತ. ಅದೇ ಕೇಕ್ ಕಟ್ ಮಾಡ್ಸಿದೆ. ಹೇಗಿದ್ರು 2 months ಅಲ್ವಾ. ಬನ್ನಿ ಕೇಕ್ ಕಟ್ ಮಾಡೋಣ ಬಂಗಾರಿ. ನೋಡಿ ಇವಾಗ ನಮ್ಮ ಮಕ್ಕಳು ಶೂಟಿಂಗ್ ಮುಗಿಸ್ಕೊಂಡು ಬಂದು ಪಾಪ ಎಲ್ಲ ಒಡಿಸ್ಕೊಂಡು ನ್ಯಾಚುರಲ್ ಆಗಿ ಬರ್ಲಿ ಅಂತ ಹೇಳ್ಬಿಟ್ಟು ಪಾಪ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ. ಮಕ್ಕಳಿಗೆ ಸಕ್ಕತ್ತಾಗಿ ಬಂದಿದೆ. ಸೊ ಹಾಗಾಗಿ ಅದು ಅಲ್ದಲೆ ನಮ್ಮ ಮಕ್ಕಳು ಇಷ್ಟು ದಿನ ಕೆಲಸ ಮಾಡ್ತಾ ಇದ್ರು. ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ರು. ಹಾಗಾಗಿ ಇಬ್ರಿಗೂ ಹಂಗೆ ಇಟ್ಕೋಬಾರ್ದು, ಹಿಂಗೆ ಇಟ್ಕೋಬೇಕು. ಹಾಂ 20 rupees 20 ಯಾವ ಕೈಲೇ ನನ್ನ ಮಗಳು ತಿಂಡಿ ತಿಂತಾ ಇದೆ. ಸೊ ಹಾಗಾಗಿ ಈ ಕೈ ಕೊಡ್ತೀನಿ. ಖುಷಿನಾ? ಏನಕ್ಕೆ ಗೊತ್ತಾ, ಆ್ಯಕ್ಚುಲಿ ಕೆಲಸ ಮಾಡಿದ್ದು ಇಬ್ರು ಸೇರಿ 13 ರೂಪಾಯಿ ಮಾಡಿದ್ರು. ಪಾಪ ದಿನಕ್ಕೆ 1 ರೂಪಾಯಿ ಹಂಗೆ ಕೆಲಸ ಮಾಡುವು. ಬಟ್ಟೆ ಎಲ್ಲ ಮಾಡಿಸೋದು, ಪಾತ್ರೆ ಎಲ್ಲ ತೊಳೆಯೋದೆಲ್ಲ ಮಾಡ್ತಾ ಇದ್ದು. ಬಟ್ ಇವತ್ತು ರಿಯಲ್ ಆಗಿ ಓಡಿಸ್ಕೊಂಡು ಹತ್ತು ಬಿಟ್ಟಿದ್ದಾರಲ್ಲ, ಹಾಗಾಗಿ ಸೇರಿಸಿ ಎಕ್ಸ್ಟ್ರಾ 20 ರೂಪಾಯಿ. ಈಗ ಮಳೆ ಬರೋ ಥರ ಆಗಿದೆ. ಈಗ ಮಧ್ಯಾಹ್ನ 3 ಗಂಟೆಗೆ ಇನ್ನೂ 10 ನಿಮಿಷ ಇದೆ.
ಎಷ್ಟು ಕತ್ಲೆ ಇದೆ ಅಂತ, ಅಷ್ಟು ಮೋಡ ಆಗಿದೆ. ಮಿಂಚು ಊರು ಬರುತ್ತೆ ಈಗ, ಗುಡುಗು ಮಿಂಚು ಬರುತ್ತೆ ಅಲ್ವಾ, ಅದೇನೋ ಅಂತ ಚಂದ, ಏನೋ ಒಂಥರ ಭಯ ನನಗೆ. ಅಂದರೆ ಎಲ್ಲರೂ ಇದ್ದ ಖುಷಿ ನಂಗೆ, ಎಲ್ಲ ಬರೋದು, ಎಲ್ಲ ಒಟ್ಟಿಗೆ ಕೂತ್ಕೊಳ್ಳೋದು. ಅಕ್ಕ ಒಂದು ಕ್ವಶನ್ ಕೇಳ. ಶ್ರೀಮಂತರು ಇಟ್ಕೊಂತಾರೆ, ಬಡವ್ರು ಬಿಸಾಕ್ತಾರೆ, ಏನು ಏನು? ಬನ್ನಿ. ಎಲ್ಲ ಗೊತ್ತೈತಲ್ಲ ಅವ್ರಿಗೆ. ಅದೇ ಮತ್ತೆ ಅಕ್ಕ, ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. 7 ಎಮ್ಮೆ ಇರುತ್ತೆ, ಅದ್ರಲ್ಲಿ 4 ಎಮ್ಮೆ ಸತ್ತಿದ್ರೆ ಎಷ್ಟು ಉಳಿಯುತ್ತೆ? 7 ಉಳಿಯುತ್ತೆ. ಹೇಳಿರಿ. 4 ಎಮ್ಮೆ ಇರುತ್ತೆ, ಅದ್ರಲ್ಲಿ 4 ಎಮ್ಮೆ ಸತ್ತೋದ್ರೆ ಎಷ್ಟು ಉಳಿಯುತ್ತೆ? ನೀನ್ ಕೆಂಪ್ ಸತ್ತೋದ್ರೆ 7 ಉಳಿಯುತ್ತೆ. ನೀನ್ ಕೆಂಪ್ ಸತ್ತೋಗೋದು. ಚೋಟಿಗೆ ಗೊತ್ತಿರ್ಲಿಲ್ಲ. ಅವನಿಗೆ ಅರ್ಥವೂ ಆಗಲ್ಲ. ಆ ಕ್ವಶನ್ ಜೋರ ಕೇಳಕ್ಕ, ನಮ್ಮ ಅಕ್ಕ ಕ್ವಶನ್ ಕೇಳ್ತಿದ್ದಾಳೆ. ಈ ಕ್ವಶನ್ ಪ್ರಾಣಿ ಮತ್ತೆ ಮರಿ ಮಾಡೋ ಪ್ರಾಣಿ ಅಂತ ಹೆಂಗ್ ಐಡೆಂಟಿಫೈ ಮಾಡೋದು, ಅಥವಾ ಜೀವಿಗಳು ಅಂತ ಹೆಂಗ್ ಐಡೆಂಟಿಫೈ ಮಾಡೋದು? ಈಗ ಮೊಟ್ಟೆ ಇಡದ ಒಂದೊಂದಾಗಿ ಹೇಳೋದ್ಕಿಂತ ಅವಕ್ಕೆಲ್ಲ ಒಂದ್ ವರ್ಡ್ ಅಲ್ಲ. ಈಗ ಕೋಳಿ ಮೊಟ್ಟೆ ಇಡುತ್ತೆ, ಹಾವು ಮೊಟ್ಟೆ ಇಡುತ್ತೆ ಅಂತ ಒಂದೊಂದಾಗಿ ಹೇಳ್ಬಾರ್ದು, ಒಂದೇ ಇದ್ರಲ್ಲಿ ಹೇಳ್ಬೇಕು. ಹೆಂಗೆ ಯೋಚನೆ ಮಾಡ್ಲಿ. ಮೊಟ್ಟೆ ಇಡೋದ್ರಿಂದ ಮೊಟ್ಟೆ ಅಂತ ಅಲ್ಲ, ಅದಕ್ಕೆ ಆನ್ಸರ್ ಈಗ ನಮ್ ಚುಪ್ಪಿ ಹೇಳ್ತಾನೆ, ಹೇಳು. ಒಂದೇ ವರ್ಡ್. ಯಾವ ಕಿವಿ ಇದೆಲ್ಲ ಹೊಟ್ಟೆ ಆಗ್ತವೆ, ಯಾವ ಕಿರುತ್ತೆ ಡೈರೆಕ್ಟ್ ಆಗಿ ಬರ್ಸ್ಕೊಡ್ತವೆ. ನಾವು ಮನುಷ್ಯರು ಕಿವಿ, ಹಸು, ಕುರಿ, ಕಿವಿ ಇದೆ. ಅಲ್ಲ, ಈ ಕಿವಿ ಅದ್ರ ಅರ್ಥ ಕಿವಿ ಎಲ್ಲ ಪ್ರಾಣಿಗಳಿಗೂ ಇರುತ್ತೆ, ಆದ್ರೆ ಕಿವಿ ಕಾಣಿಸ್ತಾವಲ್ಲ ಆ ಪ್ರಾಣಿಗಳು ಮರಿ ಮಾಡೋದು. ಯಾವ ಕಿವಿ ಇದ್ರೂ ಕಾಣಿಸಲ್ಲ. ಈ ಕೋವಿ ಕಿವಿ ಇದೆ ಅಲ್ಲ, ಕೋಳಿಗೆ ಕಿವಿ ಇದೆ, ಕಾಣಿಸುತ್ತೆ ನಮಗೆ? ಇಲ್ಲ, ಅಂತವೆಲ್ಲ ಮೊಟ್ಟೆ ಇಡುತ್ತೆ. ಕೋಳಿ ಕಿವಿ ಕಿವಿ ಅಂತಾನೆ ರೆಕಗ್ನೈಸ್ ಆಗಲ್ಲ ಅದು. ಈ ಆನ್ಸರ್ನ ನಾನು ಸುಮಿತ್ಗೂ ಕಾವ್ಯಗೂ ಕೇಳಿದೀನಿ, ಮರ್ತಿದ್ರೆ ಮತ್ತೆ ಅವ್ರಿಗೆ ಕಷ್ಟ ಆಗುತ್ತೆ ಆನ್ಸರ್ ಮಾಡೋದು. ನನಗೂ ಕೇಳಿ ಉಂಟು, ನಂಗೂ ಮರ್ತೋಗಿದೆ ಆನ್ಸರ್. ಹಂಗಾಗಿ ಆನ್ಸರ್ ಮಾಡೋ ಚಾನ್ಸಸ್ ಇರುತ್ತೆ. ಮಾಡಿಲ್ಲ ಅಂತಂದ್ರೆ ಮರ್ತಿದ್ರ ಅಂತ. ಒಂದು ನದಿ ಜೋರಾಗಿ ಹರಿತಾ ಇದೆ. ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗಕ್ಕೆ ಇಲ್ಲೊಂದು ದೋಣಿ ಇದೆ ನನ್ನ ಹತ್ರ, ಆಯ್ತಾ? ಆ ದೋಣಿಗೆ 100 kg ಮೇಲೆ ಒಂದು ರಾಗಿ ಕಾಳು ಹಾಕಿದ್ರು ಮುಳುಗೋಗ್ಬಿಡುತ್ತೆ ನದಿ ಒಳಗೆ. ಇಲ್ಲಿ ಅಪ್ಪ ಇಬ್ರು ಮಕ್ಕಳು ನಿಂತಿದ್ದಾರೆ. ಅಪ್ಪನ ತೂಕ 100 kg, ಮಕ್ಕಳದು 50 kg 50 kg ತೂಕ. ಇವರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು. ದೋಣಿಗೆ ಕೆಪಾಸಿಟಿ ಇರೋದು 100 kg ಅಷ್ಟೇ. ಅದು ಕಡಿಮೆ ತೂಕಕ್ಕೆ ತಗೋದ್ರೆ ಕಡಿಮೆ ತೂಕದಲ್ಲಿ ಹೋಗ್ಬೋದು ಅವರು. ಆದ್ರೆ ಒಂದೇ ಸರಿ ದಾಟಬೇಕು, ಆ ಕಡೆ ಹೋಗ್ಬೇಕು. ಹೆಂಗಾದ್ರೂ ಹೋಗ್ಬೋದು ಅವರು. ಆದ್ರೆ ಒಂದೇ ಸರಿ ದಾಟಬೇಕು. ಒಂದೇ ಸರಿ ಅಂತ ಏನಿಲ್ಲ, ಅವ್ರ ಸ್ಕಿಲ್ ಅದು, ಅವ್ರ ಐಡಿಯಾಸ್ ಹೆಂಗ್ ಮಾಡ್ತಾರೆ ಹಂಗೆ. ಅಷ್ಟು 50 kg ಹೋಗ್ತಾರ, ಇನ್ನೊಬ್ಬ ಬರ್ತಾನೆ ಇಲ್ಲಿಗೆ, ಅಪ್ಪ ಹೋಗ್ತಾರ, ಮತ್ತೆ ಅವನು 50 kg ಬರ್ತಾನೆ, ಮತ್ತಿಬ್ರು ಹೋಗ್ತಾರೆ. ನಾನು ಹೇಳಿದ್ದೆ ಅವನಿಗೆ, ಕೇಳಿಸ್ಕೊಬಿಟ್ಟೆ. ಅಕ್ಕ, ಈಗ ನಿಂಗೊಂದು ಕ್ವಶನ್. ಅಲ್ಲ, ತಿನ್ನಕ್ಕೆ ಅಂತಾನೆ ತಗೊಂತೀವಿ, ಆದ್ರೆ ತಿನ್ನಕ್ಕಾಗಲ್ಲ. ಏಯ್ ಚುಪ್. ನಿಂಗೆ ಗೊತ್ತು. ತಟ್ಟೆ. ಚಮಚ ಯಾವಾಗ್ಲೂ ಊಟಕ್ಕೆ ಅಂತ ತಗೋತೀವಾ? ತಟ್ಟೆ ನಮ್ಮಲ್ಲಿ ಈ ತರ ತಲಾಟೆಗಳೇ ಇದಾರೆ, ಅದಕ್ಕೆ ನಾವು ಏನು ಈ ತರದೆಲ್ಲ ಜೋಕ್ ಮಾಡಕ್ಕಾಗಲ್ಲ. ಏಟಿ ಅಂದ್ರೆ ಪ್ರೇತಿ ಅನ್ನೋರೊಬ್ರು. ಎಷ್ಟು ಅಂತ ತಿಂತೀರಾ? ಒಂದೇ ಒಂದ್ ಬೈಟ್ ತಿನ್ಬೋದು. ಸ್ಪೂನ್ ತಟ್ಟೆಲಾದ್ರೆ ಊಟಕ್ಕೆ ಈಗ ಅದು ತಿನ್ನಕ್ಕೆ ಅಂತ ತಗೊಂಡ್ ಬಾಯೊಳಗೂ ಹಾಕ್ತೀವಿ, ಅದು ತಿನ್ನಕ್ಕಾಗಲ್ಲ. ಪಾತ್ರೆ ಬಿಡಿ, ಹೋಗಿ ಪಾತ್ರೆ ಬಿಡಿ. ತಟ್ಟೆ. ಈಗ ನಮ್ಮ ಅಕ್ಕ ಕ್ವಶನ್ ನನಗೆ ಗೊತ್ತು, ಸುಮ್ನಿರೋದು. ಗಾಂಧೀಜಿ ಸ್ನಾನ ಮಾಡುವಾಗ ಈ ಕೈ ಯಾಕೆ ನೆನೆಯಲ್ಲ? ಸ್ನಾನ ಮಾಡುವಾಗ ಯಾಕೆ ಚಪ್ ನೆನೆಯಲ್ಲ ಅಂತ ನಾನು. ತಡಿಯ ಚುಪ್ಪಿ. ಹಿಂಗ್ ಹಾಕೊಳ್ಳುವಾಗ ನೀರು ಸೋರಲ್ವಾ? ಚಂಪಲಿಗೆ ತಾಳಿ ಬರಲ್ಲ. ಸರಿ, ಆಯ್ತು ಬಿಡಿ. ಈಗ ಈ ಕೈ ಚಂಪಾಗ, ಈ ಕೈ ಸರಿ ಆಯ್ತು. ಈ ಕೈಯಿಂದ ಈ ಕೈಗೆ ಶಿಫ್ಟ್ ಆಯ್ತು ಅನ್ಕೊಳ್ಳೋಣ. ಈ ಕೈ ಯಾಕೆ ನೆನೆಯಲ್ಲ? ಗಾಂಧೀಜಿಯವರು ಸ್ನಾನ ಮಾಡುವಾಗ ಆ ಕೈ ನೇಳು. ಈ ಕೈ ಯಾಕೆ ನೆನೆಯಲ್ಲ? ಇವ್ರ ಕೈ ಇದು. ಈ ಫ್ಲಾಶ್ ಆಯ್ತಾ? ಈಗ ನಿಮಗೆ ಇನ್ನೊಂದು ಕ್ವಶನ್. ಚುಪ್ಪಿ, ನಿನಗೆ ಗೊತ್ತಿದೆ, ಸುಮ್ನಿರು. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಇಲ್ಲ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಚೆನ್ನಾಗಿರುತ್ತೆ. ಏನಾಗುತ್ತೆ? ಕೋಲ್ಡ್ ಆಗುತ್ತೆ. ಅಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ
ಏನಾಗುತ್ತೆ ಹೇಳಿ ಸತೀಶ್ ನೀವು. ಹಂಗ್ ಹೇಳಿದ್ರೆ ಹೊಟ್ಟೆ ಒಳಗೆ ಹೋಗುತ್ತೆ. ನಾನು ಹೇಳ್ತೀನಿ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಸೀತಾಗುತ್ತೆ. ಯಾವ ಥರ ಈಸಿ ಕ್ವಶನ್ ಅಥವಾ ಫನ್ನಿ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಮೆಲ್ಟ್ ಆಗುತ್ತೆ. ಹೇಳ ಚಿಪ್ಪಿ ಏನ್ ಹೇಳು ಗೊತ್ತಿದ್ದಲ್ಲ. ಗೊತ್ತು ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಚಳಿ ಆಗುತ್ತೆ. ನಿನ್ ತಲೆ ಖಾಲಿ ಆಗುತ್ತೆ. ಅಲ್ಲ ನೀನ್ ಹೇಳಿದ ಹಂಗ್ ಹೇಳಕ್ ಹೋದ್ರೆ ಹೊಟ್ಟೆ ಒಳಗೆ ಹೋಗುತ್ತೆ, ಅದು ಆಗಿತ್ತಲ್ಲ. ಮತ್ತೆ ಹೊಟ್ಟೆ ಹೊಡಿಕ್ ಹೋದ್ಮೇಲೆ ಐಸ್ ಕ್ರೀಮ್ ಇರುತ್ತಾ? ಖಾಲಿ ಆಗುತ್ತೆ ತಾನೆ. ಅಲ್ಲ ನಮ್ಮನವರಿಗೆ ಕ್ವಶನ್ ಕನ್ಫ್ಯೂಸ್ ಆಗಿದೆ. ನಾವಿಲ್ಲಿ ಆಗ್ತಿರೋದು ಕ್ವಶನ್ ಆನ್ಸರ್ ಮಾಡ್ಬೇಕು, ಉಲ್ಟಾ ಕ್ವಶನ್ ಕೇಳೋದಲ್ಲ. ಈಗ ನಿನ್ಗೆ ಒಂದ್ ಕೇಳಿದ್ದೆ, ಒಬ್ಬ ಮೇಲಿಂದ ಬಿಲ್ಡಿಂಗ್ ಮೇಲಿಂದ ನಗಿದ್ರೆ ಅವ್ನಿಗೆ ಒಂದ್ ಸಣ್ಣ ಗಾಯನೂ ಆಗಿರಲ್ಲ ಅಂತ. ಅದು ಉತ್ತರ ಏನು? ದೊಡ್ಡ ಗಾಯ ಆಗಿರುತ್ತೆ ಅವನಿಗೆ ಅಂತ. ನಾನು ಅದೇ ರೀತಿ ಒಂದ್ ಸ್ವಲ್ಪ ತಿಂದ್ರೆ ಖಾಲಿ ಹೊಟ್ಟೆ ಒಳಗೆ ಹೋಗುತ್ತೆ. ಖಾಲಿ ಆಗುತ್ತೆ. ಈಗ ಇನ್ನೊಂದು ಕ್ವಶನ್ ಕೇಳಿದೀನಿ ನಮ್ಮ ಅಕ್ಕಂಗೆ ಮತ್ತೆ ನಮ್ಮನೆಯವರಿಗೆ. ಒಂದು ಮರದ ಕೆಳಗೆ ಒಂದು ಹುಡುಗ ಹುಡುಗಿ ಕೂತಿರ್ತಾರೆ. ಆ ಮರದ ಹೆಸರೇನು ಮತ್ತೆ ಆ ಹುಡುಗ ಹುಡುಗಿ ಹೆಸರು ಎರಡು ಒಂದೇ ಆಗಿರ್ಬೇಕು. ಏನು? ನನಗೆ ಸ್ವಲ್ಪ ಸ್ವಲ್ಪ ಫ್ಲಾಶ್ ಆಗ್ತಾ ಇದೆ. ಸತೀಶ್ಗೆ ಏನ್ ಫ್ಲಾಶ್ ಆಗ್ತಿಲ್ವಾ? ಅವರು ಕ್ರಾಸ್ ಕ್ವಶನ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಇದಕ್ಕ ಯೋಚನೆ ಮಾಡಿರಿ. ಕರೆಕ್ಟ್ ಆಗಿರ್ಬೇಕಲ್ಲ. ಈಗ ಕರೆಕ್ಟ್ ಆಗಿದೆ. ಆನ್ಸರ್ ಗೊತ್ತಾಯ್ತು ನನಗೆ. ಹೇಳಾ ಅಥವಾ ಇವ್ರಿಗೆ ನೀನ್ ಹೇಳ್ಕೊಟ್ಟನಪ್ಪ. ಇಲ್ಲ ಪ್ರಾಣ ಕೊಟ್ಟಿಲ್ಲ. ಕನ್ನಡದಲ್ಲೇ ಇರುತ್ತಮ್ಮ. ಹಾ ಹಾ ಹೆಸರೆಲ್ಲ ಕನ್ನಡದಲ್ಲೇ. ನಾನ್ ಕೇಳೋದೆಲ್ಲ ಕನ್ನಡನೇ ಬಿಡಿ. ಅದನ್ನ ಎಣ್ಣೆ ಮಾಡ್ತಾರೆ ಎಣ್ಣೆ. ಇಷ್ಟೆಲ್ಲ ಬೇಕಾ? ಇಲ್ಲ ಗಿರಿ. ಸತೀಶ್ ಅಂತೂ ಹೇಳಲಿಲ್ಲ, ನಾನು ಹೇಳ್ದೆ ನೀಲಿಗಿರಿ. ಇಲ್ಲ ನಮ್ಮನೆಯವ್ರು ಹೇಳಿದ್ರು, ಅಷ್ಟೊಳಗೆ ಆಫ್ ಮಾಡ್ಬಿಟ್ಟಿದ್ದೆ ನಾನು. ನಾನು ಅಮ್ಮಗೆ ಹೇಳ್ಕೊಟ್ಟೆ. ಆಫ್ರಿಕಾದಲ್ಲಿ ಗಿರಿಜನ ಬಾಳೆಹಣ್ಣನ್ನ ಹೇಗ್ ತಿಂತಾರೆ? ತಿಂತಾರೆ. ಮತ್ತೆ ಅಲ್ಲೆಲ್ಲ ಒಂದು ಹುಂಜ ಒಗಟ್ ಕೇಳಲ್ಲ ಒಂದು. ಅಮ್ಮ ನೀವು ಕೇಳಮ್ಮ ಒಂದು ಒಗಟ್. ಉದ್ದುದ್ದವನೇ ಗಡಿಬಿಡಿಕದವನೇ ಸುಳ್ಳಿ ಹೇಳು. ಸುಳ್ಳೆ ಮಗನೇ. ಒಟ್ಟು ಒಟ್ಟಂಗಿರ್ಬೇಕು, ಅದ್ರಲ್ಲೇನ್ ತಪ್ಪಿಲ್ಲ. ಶಾವಿಗೆ ಹೇಳಮ್ಮ. ಉದ್ದುದ್ದವನೇ ಅವ್ರ ಮುಖದವನೇ ಸಿದ್ದೇಳ ಸುಳ್ಳು. ಮೆಣಸಿನ್ಕಾಯಿ, ಗಡ್ಡದ ಸಾಬಿ, ಅದಕ್ಕೆ ಶಾವಿಗೆ. ಚೋಟುದ್ದ ಹುಡುಗಂಗೆ ಮೋಟುದ್ದ ಪೇಟ ಸುತ್ತವ್ರೆ. ಏನು? ಅಲ್ಲ, ಬೆಂಕಿ ಕಡ್ಡಿ, ಮೆಣಸಿನ್ಕಾಯಿ. ಬೆಂಕಿ ಕಡ್ಡಿ. ಬೆಂಕಿ ಕಡ್ಡಿ ಮೆಣಸಿನ. ಚಿಕ್ಕ ಮನೇಲಿ ಚಕ್ಕೆ ತುಂಬಾರೆ. ಚಿಕ್ಕ ಮನೇಲಿ ಚಕ್ಕೆ ತುಂಬವ್ರೆ. ಏನು ನಮ್ಮಮ್ಮನ ಕ್ವಶನ್. ಈ ಹಳೆ ಕಾಲದ ಮಾತ್ರ ಕಷ್ಟ. ಎಲ್ಲೋ ನಿದ್ರೆಲಿ ಮಂಚದಿಂದ ಕೆಳಗೆ ಬಿದ್ರೆ ಏನಾಗುತ್ತೆ? ಏಟಾಗುತ್ತೆ. ಎಚ್ಚರ ಆಗುತ್ತೆ. ನಂಗೆ ತಡಿಯಾರತ್ತೆ ಅಮ್ಮ. ಏನಮ್ಮ ಕ್ವಶನ್ ನಿಮ್ದು? ಹೂವತ್ತಲ್ವದ್ರೆ ಮಗಳ ಅಪ್ಪ ಮುಳ್ಳು ಮಗಳ ಸುಪ್ಪಾಣಿಗೈತಿ. ಮಗ ಇನ್ನ ನಾವೇನು ಹೇಳಲ್ಲ ಬಿಡಿ, ನಮಗೆ ಗೊತ್ತಾಗಲ್ಲ. ಒಗಟುಗಳು ಗೊತ್ತಾಗಲ್ಲ. ಇದು ಹಣ್ಣು ಅಂತಾನೆ ಏನಿಲ್ಲ ಅಲ್ವಾ? ಹಣ್ಣು ಮುಳ್ಳು ಅಂದ್ರೆ ಚಕೋತ ಅಲ್ಲ. ಚಕೋತನ ಜಾಕ್ ಫ್ರೂಟ್. ಚಕೋತ ಅಲ್ಲ. ಜಾಕ್ ಫ್ರೂಟ್ ಆಯ್ತು ಅಂದ್ಮೇಲೆ ಬೇರೆ ನಿಂಬೆಹಣ್ಣು. ನಿಂಬೆಹಣ್ಣು. ಇದು ಬಾತ್ ಸಿಪ್ಪೆನೂ ಇದೆ ಬರ್ದೆ. 2 ಮಾವಿನ ಹಣ್ಣನ್ನ 3 ಜನಕ್ಕೆ ಹಂಚ್ಬೇಕು ಕುಯ್ದಲೆ. ಹೇಗೆ? ಬಟ್ ಚಿಕ್ಕ ಚೆನ್ನಾಗಿ ಆನ್ಸರ್ ಮಾಡಿಲ್ಲ. ಆನ್ಸರ್ ಅದಲ್ಲ, ಬೇರೆ ಆನ್ಸರ್. ಆದ್ರೆ ಅವಳ ಆನ್ಸರ್ ಒಂಥರ ಸರಿ ಇತ್ತು. ನಮ್ಮಮ್ಮನ ಏನೇನೋ ಆನ್ಸರ್. ಒಬ್ಬ ಬೇಡ ಅಂತನಾ? ಇಲ್ಲ, 3 ಜನ ತಿಂತಾರೆ. ಇದು ಗೊತ್ತಾಯ್ತಮ್ಮ. ಹೇಳೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡ ಮಾರಯ್ಯ. ಗೆದ್ದಿರ್ತೀವಿ ಕುಯ್ಯಕ್ಕಲ್ಲ. 2 ಮಾವಿನ ಹಣ್ಣು. ಏನು ಮಾಡಬಾರ್ದು. 2 ಮಾವಿನ ಹಣ್ಣು. ಸುಮ್ಮನೆ ನೀನು ಅಂಗಡಿ ಹೇಳೇ ಬಿಡ್ತೀಯ. ಮಾವಿನಕಾಯಿ ಚಟ್ನಿ ಮಾಡಿ ಕೊಡ್ತೀವಿ. ಆದ್ರೆ ಮಾವಿನಕಾಯಿ ಜ್ಯೂಸ್ ಮಾಡ್ಕೊಡೋದು. answer ಅದ? ಅದು ಅಲ್ಲ, ಅಲ್ಲಿಗೆ ಬಂದು ಚಟ್ನಿ ಮಾಡೋದು ಅಂತ. ಅದ್ರ ಚಿಕ್ಕ ಹೇಳಿದ್ದು ಸ್ಲಿಪ್ಪರ್ ತಲ್ಪಡ್ತೀನಿ 3 ಜನ. ಅದು ಕರೆಕ್ಟ್ ಆನ್ಸರ್ ಅಲ್ವಾ? ಚಿಕ್ಕ ಹೇಳಿದ್ಲು. ಸಾರಿಗೆ ಉಪ್ಪು ಯಾಕೆ ಹಾಕ್ತೀವಿ? ಏನೇನೆ? ಸಾರಿಗೆ ಉಪ್ಪು ಯಾಕೆ ಹಾಕ್ತೀವಿ? ಸಾವಿಗೆ ರುಚಿಗೆ. ಅದನ್ನ ರುಚಿ ರುಚಿಗೆ ರೀ. ರುಚಿಗ ನಾನು ಫಸ್ಟ್ ಹೇಳಿದೆ ನಾನು ರುಚಿಗೆ. ಇವನು ನನ್ನ ಫೋನ್ ಇಟ್ಕೊಂಡು ಕೂತಿದ್ದಾನೆ. ಕೊಡೋ ಅಂದ್ರೆ ಕೇಳ್ತಾ ಇಲ್ಲ. ನಾನು ನಿಮ್ಮಲ್ಲಿ ಕುಸ್ತಿಗೆ ಹೋದ್ರೆ ನನಗೆ ಗಾಯ ಮಾಡ್ತಾನೆ, ಏಟ್ ಮಾಡ್ತೇನೆ ಅಂದ್ಬಿಟ್ಟು ನನ್ನ ಮಗಳನ್ನ ಚೂ ಬಿಟ್ಟಿದ್ದೀನಿ. ಇನ್ನು ಲಾಸ್ಟ್ನೇ ಅಸ್ತ್ರ ಒಂದಿದೆ, ಅವಳು ಅದು ರೆಡಿ ಆಗ್ತಾ ಇದೆ. ಅಷ್ಟೊಳಗೆ ಇವಳು ಕಿತ್ಕೊಟ್ರೆ ಸರಿ. ಇಲ್ಲ ಅಂದ್ರೆ ಚಿಗವ ಬಂದ. ಚಿಗವ ಬರ್ತಾ ಇದ್ದಾಳೆ. ಲಾಸ್ಟ್ನೇ ಅಸ್ತ್ರ ಬಿಡ್ತೀನಿ. ಬಂದಳು.
ಕೇಳಲ್ಲ. ಇವರಿಬ್ರೆ ಫೈಟ್ ಇದ್ದಿದ್ರು. ನಮ್ಮ ಚಿಕ್ಕವ್ವ ಬಂದಿದ್ಲು, ಅವಳಿಗೆ ಎಡದೆ ಕೈಗೆ ಮೊನ್ನೆ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದುಂಟು, ತುಂಬಾ ಪೇನ್ ಇದೆ. ಅವಳ ಮೇಲೆ ಇವಳು ಬಿದ್ದುಬಿಟ್ಲು. ಹಾಗಾಗಿ ಅವಳು ಅಳ್ತಾ ಜಗಳ ಮಾಡ್ಕೊಂಡು ಇವರಿಬ್ಬರೇ ಜಗಳಕ್ಕೆ ಬಿದ್ದು ಲಾಸ್ಟಿಗೆ ಅವಳು ಹೊಡೆದು ಇವಳು ಒದ್ದು ಹೋದ್ರು. ಚಿಪ್ಪಿ ಕೊಡು ಚಿಪ್ಪಿ ಪ್ಲೀಸ್ ಬಿಡು ನೋಡಿ ನನ್ನ ಮಗಳಿಗೆ 2ನೇ ಇಂಜೆಕ್ಷನ್ ಇದೆ, ನಾಯಿ ಕಚ್ಚಿರೋದಂತ ಮಗ್ಗೆಗೆ ಹೋಗ್ತಾ ಇದ್ದಾರೆ. ನಾವು ಕ್ಲೋಸ್ ಮಾಡಿದ್ವಿ ಅಂತ ಹೇಳಿ ಡ್ಯಾಡಿ ಕಾರೇ ತಗೊಂಡು ಹೋಗ್ತಿದ್ವಿ. ಇನ್ ಡ್ಯಾಡಿ ಸ್ವಲ್ಪ ದಿನ ನೋಡ್ತಾರೆ, ಇಲ್ಲ ಅವ್ರ ಕಾರಿಗೆ ಮುಚ್ತಾರೆ, ಇಲ್ಲ ನಮ್ಮ ಕಾರಿನ ತೆಗಿತಾರೆ ಕವರ್ನ, ಹಂಗ್ ಮಾಡಾಕ್ಬಿಡ್ತಾರೆ. ಎಮ್ಮಿ ಎಗ್ ಇದಲ್ಲ ರೀ ನಿಮ್ದಲ್ಲಿ. ನಂದೇ ತಗೊಂಡೋಗ್ಬಿಡ್ತಾರೆ ಎಗ್. ಈಗಷ್ಟೇ ಹಾಸನಿಂದ ಬಂದ್ರು, ಈಗ ಮಳೆ ಎಲ್ಲ ಬರಂಗಾಗಿತ್ತು. ಹಾಗೆ ಡೈಲಿ ನಮ್ಮ ಮನೆಯವರು ಥೆರಪಿ ತಗೋಬೇಕಾಗಿತ್ತು, ಹಾಗಾಗಿ ಹಾಸನ ಹೋಗ್ತಾ ಇದ್ರು. ಯಾವಾಗಲೂ ಬರುವಾಗ ಅಲ್ಲಿ ಎಗ್ ಗೋಬಿ ಅಥವಾ ಒಡೆ ಅದೆಲ್ಲ ತಗೊಬಿಟ್ಟು ಬರ್ತಾ ಇದ್ದು, ತಿಂತಾ ಇದ್ವಿ. ಹಾಗೆ ಇವತ್ತು ಅಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಿಟ್ಟು ಬಂದಿದ್ರು. ತಿನ್ನೋಣ ಅಂತ ರೆಡಿ ಆಗ್ತಿದ್ದು, ನಮ್ಮ ಚಿಕ್ಕವನು ಮತ್ತು ನಮ್ಮ ಚುಪ್ಪಿನ ಜಗಳ ಹತ್ತಿಸ್ಕೊಂಡ್ರು, ಜಗಳ ಮಾಡ್ತಾ ಇದ್ದಾರೆ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ಅಲ್ಲಿಂದ ಬರುವಾಗ ಹಾಸನಿಂದ ಪಾರ್ಸಲ್ ತೊಗೊಂಡಿದ್ರು. ಪಾರ್ಸಲ್ ಎಲ್ಲ ನಮ್ಮ ಅಕ್ಕನ ಮನೆಗೆ ಬಂದಿರುತ್ತಲ್ಲ, ಸೊ ಹಾಗಾಗಿ ಇವಾಗೆಲ್ಲ ಓಪನ್ ಮಾಡಿ ಎಲ್ಲ ಒಂದು ಕಡೆ ಜೋಡಿಸಿಡ್ತಾ ಇದ್ದು. ನೋಡಿ, ಇವತ್ತು ಬರುವಾಗ ಹಾಸನಿಂದ ಬಂದ್ರಲ್ಲ, ಹಾಗಾಗಿ ಸ್ನ್ಯಾಕ್ಸ್ ತೊಗೊಬಂದಿದ್ದಾರೆ. ಇದು ಬ್ರೆಡ್ ಟೋಸ್ಟ್ ಸಕ್ಕತ್ತಾಗಿರುತ್ತೆ ಮಾತ್ರ ಇದು. ಇದೊಂದು ಚಿಪ್ಸು, ಮಿಕ್ಸರ್, ಹಾಗೆ ಮಿಕ್ಸರ್, ಪ್ಲಮ್ ಕೇಕ್ ಇದೊಂದು, ಹಾಗೆ ಹಾಲು ಬನ್ನ, ಹಾಗೆ ಇದೊಂದು ಮಿಕ್ಸರ್. ನಮ್ಮಲ್ಲಿ ಯಾವಾಗ ಜಾಸ್ತಿ ಸಾಧಾರಣ ಮಿಕ್ಸರ್ ಜಾಸ್ತಿ ತರ್ತೀವಿ ಅದರಲ್ಲಿ. ಮತ್ತು ಇದೊಂದು ಬೆಳ್ಳುಳ್ಳಿ ಮಿಕ್ಸರ್. ಬಟ್ ಚಕ್ಲಿ ಬರುತ್ತೆ, ಇದರಲ್ಲಿ ತಗೋಬೇಕು. SLJ ಬೇಕರಿಲಿ ಚಕ್ಲಿ ಬರುತ್ತೆ, ರೌಂಡ್ ಸಕ್ಕತ್ತಾಗಿರುತ್ತೆ, ಅದು ನಂಗೆ ತುಂಬ ಇಷ್ಟ. ಚಾಕ್ಲೇಟ್ ಕೇಕು ಮತ್ತು ಚಾಕ್ಲೇಟ್ ಬನ್ನ ಮಿಕ್ಸ್ಬೇಕಾ? 2 ಚಾಕ್ಲೇಟ್ ಬನ್ನ, ಚಾಕ್ಲೇಟ್ ಕೇಕ್, ಒಂದು ಚಾಕ್ಲೇಟ್ ಕೇಕ್, ಒಂದು ಚಾಕ್ಲೇಟ್. ಇದು ನೋಡೋಣ, ಚಾಕ್ಲೇಟ್ ಕೇಕ್, ಚಾಕ್ಲೇಟ್ ಬನ್ನ ಅಂತ ಇಲ್ಲ. ಬಿಡು ಗೊತ್ತಾಗ್ಬಿಡು. ಚಾಕ್ಲೇಟ್ ಕೇಕ್, ವಾವ್, ಚಾಕ್ಲೇಟ್ ಕೇಕು ಸೂಪರ್. ಮತ್ತೆ ಹಾಕೋಗು. ವಾವ್, ಚಾಕ್ಲೇಟ್ ಬನ್ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಬಟ್ ಬಿಸಿ ಮಾಡ್ಕೊಂಡು ಬಿಡು. ಅದು ಬಿಸಿ ಇದ್ದಾಗ ಹಿಂಗೆ ಓಪನ್ ಮಾಡಬೇಕು, ತಿನ್ನುವಾಗ ನೋಡೋಣ ತೋರಿಸ್ತೀನಿ. ಎಷ್ಟು 3, 6, 7, 8. ನಾಳೆ ಇವಾಗೆಲ್ಲ ಗೋಬಿ ತಿಂದ್ಬಿಟ್ಟಿದ್ವಿ, ಎಗ್ ಗೋಬಿ ಎಲ್ಲ ತಿಂದು ಮುಗಿಸಾಯ್ತು. ನಾನು ಹಾಸನಿಗೆ ನನಗೆ ತುಂಬ ಇಷ್ಟ ಅಂದರೆ ಇದು ನಂಗೆ ಎಲ್ಲ ಇಷ್ಟ. ಏನಂತಂದ್ರೆ ನಂಗೆ ಒಂದು ಟೈಮಲ್ಲಿ ಇದು ಇಷ್ಟ ಇತ್ತು, ಇತ್ತೀಚೆಗೆ ಯಾಕೋ ಇದು ಇಷ್ಟ ನಂಗೆ ಇದು ಇಷ್ಟ ಇಲ್ಲ. ನನಗೂ ಗೋಡಂಬಿ, ಬಾದಾಮಿ. ನಮ್ಮ ಪಪ್ಪ ತಿನ್ನಲ್ಲ, ಅದ್ರ ಪಪ್ಪಂಗೆ ಇದಿಷ್ಟ ತಗೊಬರಕ್ಕೇನು. ಅಮ್ಮ ಅಂತ ನಮ್ಮ ಅಕ್ಕಂಗೆ ಇಷ್ಟ ಆಗಿದ್ರೆ ನೋಡಿ. ಈಗ ಬೆಳಗಿನ ಜಾವ 7 ಗಂಟೆ, 6:45, 6:50, 7 ಗಂಟೆ. ನಮ್ಮ ಭುವನ್ ಬಂದಿದ್ದಾನೆ, ಅವರು ಹಸು ಕರು ಹಾಕ್ಬಿಟ್ಟಿದೆ ಅಂತೆ. ಅದಕ್ಕೆ ಎಲ್ಲರಿಗೂ ಹೇಳಕ್ ಬಂದಿದ್ದಾನೆ. ನಮ್ಮನೆ ಮಕ್ಕಳು ಇನ್ನೂ ಮಲಗಿದ್ದಾರೆ, ಇನ್ನೂ ಎದ್ದಿಲ್ಲ. ನಮ್ಮ ಚಿಕ್ಕ ಒಬ್ಳು ಮಾತ್ರ ಅವ್ರ ಅಜ್ಜಿ ಜೊತೆ ಬೇಗ ಎದ್ದು ಬಿಡ್ತಾಳೆ. ಫೇಸ್ ವಾಶ್ ಎಲ್ಲ ಆಯಿತು, ನಮ್ಮಮ್ಮ ಮನೆ ಒರೆಸ್ತಾ ಇದ್ದಾರೆ. ನಾನು ನಮ್ಮ ಅಕ್ಕ ರಾತ್ರಿ ಅವ್ರಗಳ ಜೊತೆ ಮಾತಾಡಿ ಮಲಗಿ 1:30 ಆಗಿತ್ತು. ಈಗ ತಿಂಡಿಗೆ ಹೋಗ್ಬೇಕು. ತಿಂಡಿಗೆ ಏನು ಮಾಡಿದಾರೋ ಗೊತ್ತಿಲ್ಲ. ಪಾಪ ನಮ್ಮಮ್ಮ ಕೆಲಸ ಮಾಡ್ತಾ ಇದ್ದಾರೆ. ನಂದು ಬಾಣಿತನ ಮುಗಿದ್ಮೇಲೆ ನಾನು ಸ್ಟಾರ್ಟ್ ಮಾಡಬೇಕು. ಪಾಪ ಈಗ ತಿಂಡಿ ಮಾಡ್ತಾ ಇದ್ದಾರೆ, ನಾನ್ ವೆಜ್, ಕಡುಬು ಮತ್ತು ಚಿಕನ್. ದಪ್ಪಮೆಣಸಿಕಾಯಿ ಎಲ್ಲ ಹಾಕಿ ಮಾಡಿದ್ದಾರೆ ನಮ್ಮ ಅಕ್ಕ. ಚಿಕನ್ ಚಾಪ್ಸು. ನೀನು ತಿಂತಿದೀಯ? ನೀನು ಅದನ್ನೇ ತಿಂತಿರೋದು ಬಂಗಾರಿ. ನಮ್ಮ ಮನೆ ಮುಂದೆ ದೇವಸ್ಥಾನ ಮಾಡ್ತಾ ಇದ್ರಲ್ಲ, ಈಗ ಮತ್ತೆ ಅರ್ಧಕ್ಕೆ ನಿಲ್ಸಿದ್ರಿ, ಈಗ ಸ್ಟಾರ್ಟ್ ಮಾಡಿದ್ದಾರೆ. ಜೋರು ಮಳೆ ಗಾಳಿ ಬರ್ತಾ ಇದೆ. ನಮ್ಮ ಚುಪ್ಪಿ ಎಲ್ಲ ಹೋಗಿದ್ದಾನೆ, ನಮ್ಮಮ್ಮ ಕೂಗ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ